ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ SMS ಕನ್ನಡಿಗ. ಟೈಮ್ ನೋಡ್ಬೋದು, 1:27 ಆಗಿದೆ. ಆರ್ಡ್ರ್ ಬಂದು 3 ಆರ್ಡ್ರ್ ಆಗಿದೆ. ಈಗ 4ನೇ ಆರ್ಡ್ರ್ ಕಂಟಿನ್ಯೂ ಉಂಟು. ಆರ್ಡ್ರ್ ಕೊಟ್ಟು ಸಿಗ್ತೀನಿ, ನೋಡ್ಬೋದು. ನನಗೆ ಬಂಪರ್ ಆಫರ್ ಗ್ಯಾರಂಟಿ ಅಂತ, ಡೈಲಿ ಬಂಪರ್ ಗ್ಯಾರಂಟಿ ಅಂತ 42 ಆರ್ಡ್ರು ₹1600 ಇಟ್ಟಿದ್ದಾನೆ. ಕಾಣ್ತುಂಟು ಸ್ಕ್ರೀನ್ ಶಾಟಲ್ಲಿ ನೋಡಿ. ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. 12 ಗಂಟೆಗೆ ಲಾಗಿನ್ ಆಗಿದೆ ನಾನು. 12 ಗಂಟೆಯಿಂದ 3 ಆರ್ಡ್ರ್, ಇದು 4ನೇ ಆರ್ಡ್ರ್ ಇದೆ. ₹90 ಅರ್ನಿಂಗ್ಸ್ ಆಗಿದೆ. La 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 la. ಈ ಆರ್ಡ್ರಿಗೆ ₹53 ಕೊಟ್ಟಿದ್ದಾನೆ. ಟ್ರೈನ್ ಚಾರ್ಜು ₹15 ಉಂಟು, ಬೋನಸ್ಸು ₹10. ಆರ್ಡ್ರ್ ಡೆಲಿವರಿ ಮಾಡಿದೆ ಗೈಸ್. ಒಬ್ಬರು ಥ್ಯಾಂಕ್ಸ್ ಆದರೂ ಹೇಳ್ತಾರೆ, ಒಬ್ಬರು ಅದು ಹೇಳಲ್ಲ. ಅಲ್ಲಿಂದ ಇಲ್ಲಿ ತಂದು ಕೊಟ್ಟಿರ್ತೀವಿ, ಒಂದು ಥ್ಯಾಂಕ್ಸ್ ಆದರೆ ಹೇಳಿ. ಡೆಲಿವರಿ ಬಾಯ್ಸ್ ಒಂದು ಸ್ವಲ್ಪ ಖುಷಿನಾದ್ರೆ ಆಗುತ್ತೆ. ನೀವು ಟಿಪ್ಸ್ ಕೊಡೋದು ಬೇಡ, ಥ್ಯಾಂಕ್ಸ್ ಆದರೆ ಹೇಳಿ, ಆಯಿತಾ? ಗಾಯ್ಸ್, ಟೈಮ್ ಬಂದು 7 ಗಂಟೆ ಆಯಿತು. 7 ಗಂಟೆಗೆ ಲಾಗಿನ್ ಆಗಿದ್ದೀನಿ. ಆರ್ಡರ್ ಕೊಡ್ತಾನೆ ನೋಡೋಣ. ಅಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾಯಿದೆ, ಎಂತ ಮಾಡೋದಂತ ಗೊತ್ತಾ. ಸ್ವಿಗ್ಗಿ ನೋಡಿದ್ರೆ ರೇಟು ₹20 ಕೊಡ್ತಾಯಿದ್ದಾನೆ. ದಿನ ನಮಗೆ ಪೆಟ್ರೋಲ್ ಬೇಕು, ಇದನ್ನು ಪೆಟ್ರೋಲ್ ಹಾಕಿಸ್ಲೇಬೇಕು. ಯಾವುದೇ ಫುಡ್ ಡೆಲಿವರಿ, ಬೈಕ್ ಟ್ಯಾಕ್ಸಿ, ಪಾರ್ಸಲ್, ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾಯಿದೆ. ಎಲ್ಲರಿಗೂ ಗೊತ್ತು, ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾಯಿದ್ರು ಬೈಕ್ ಟ್ಯಾಕ್ಸಿ ರೈಡರ್ಗಾಗಲಿ, ಪಾರ್ಸಲ್ ಡೆಲಿವರಿ ಯಾರಿಗೂ ಕೂಡ ಸ್ಯಾಲ್ರಿ ಜಾಸ್ತಿ ಆಗಿಲ್ಲ. ಪೆಟ್ರೋಲ್ ರೇಟ್ ಮಾತ್ರ ಜಾಸ್ತಿ ಆಗ್ತಾನೆ ಇದೆ. ಅಮೌಂಟ್ ಮಾತ್ರ ಎಷ್ಟು ಕೊಡ್ತಾಯಿದ್ದಾನೆ ಅಷ್ಟೇ ಕೊಡ್ತಾಯಿದ್ದಾನೆ. ಫುಡ್ ಡೆಲಿವರಿಲಿ ಯಾವುದರಲ್ಲಿ 1 ವರ್ಷ 3 ವರ್ಷದಿಂದನೂ ಅಷ್ಟೇ ಇದೆ. ಫುಡ್ ಡೆಲಿವರಿ ಜಾಸ್ತಿ ಮಾಡಿಲ್ಲ ಅವನು. ದಿನನಿತ್ಯ ಬಳಸೋ ವಸ್ತುಗಳು ಎಲ್ಲ ಜಾಸ್ತಿ ಆಗಿದೆ, ಬಟ್ ನಮಗೆ ಸ್ಯಾಲ್ರಿ ಮಾತ್ರ ಅಷ್ಟೇ ಇದೆ. ಈಗಂತ MG ಎಲ್ಲ ಜಾಸ್ತಿ ಕೊಡ್ತಾಯಿದ್ದಾನೆ. ಆರ್ಡ್ರ್ ಟಾರ್ಗೆಟ್ ಮಾತ್ರ ಜಾಸ್ತಿ ಇಟ್ಟಿದ್ದಾನೆ. ಮುಂಚೆಲ್ಲ 30-32 ಆರ್ಡ್ರ್ ಇಡ್ತಾಯಿದ್ದ. ಈಗಂತ 42, 38 ಆರ್ಡ್ರ್ ಇಡ್ತಾನೆ. ಅಮೌಂಟು ಜಾಸ್ತಿ ಮಾಡಿದ್ದಾನೆ. ಅವಾಗ ಅದು ತೋರಿಸ್ಲಿಕ್ಕೆ ಜನಗಳಿಗೆ ಅಮೌಂಟ್ ಇಷ್ಟು ಕೊಡ್ತಾಯಿದ್ದೀವಿ ನೋಡಿ ನಾವಂತ. 3 ವರ್ಷದಿಂದ ₹20 ಕೊಡ್ತಾಯಿದ್ದಾನೆ. ದಿನನಿತ್ಯ ವಸ್ತುಗಳು ಜಾಸ್ತಿ ಆಗಿದೆ, ಪೆಟ್ರೋಲ್ ರೇಟು ಜಾಸ್ತಿ ಆಗಿದೆ, ಸ್ಯಾಲ್ರಿನೇ ಸಿಗ್ತಾ ಇಲ್ಲ. ಸೊ ಕಂಪ್ನಿಗಳು ಬೋನಸ್ ಆಗಲಿ ಎಂತಾಗಲಿ ಕೊಡಬೇಕು. ಫುಡ್ ಡೆಲಿವರಿ ಯಾವುದೇ ಕಿಲೋಮೀಟ್ರಿಗೆ ಇಷ್ಟು ಅಂತ ಯಾವ ಇದರಲ್ಲಿ ತೋರಿಸಲ್ಲ ಅವನು.
ಆ ಸ್ವಿಗ್ಗಿಲಿ ಏನಾರು ಕೇಳೋಂಗಿಲ್ಲ ಹೋಗಿ ಕೇಳಿದ್ರೆ ಐ ಡಿನ ಸಸ್ಪೆಂಡ್ ಮಾಡ್ತಾರೆ ಸ್ವಿಗ್ಗಿಲಿ. ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ರೆ ಐ ಡಿ ಸಸ್ಪೆಂಡ್ ಅವತ್ತೇ ನಮ್ಮದು. ಯಾವ ಕಂಪ್ನಿಲೂ ಇಷ್ಟು ಕಿಲೋಮೀಟ್ರಿಗೆ ಎಷ್ಟು ಕೊಡ್ತೀವಿ ಅಂತ ಯಾವ ಕಂಪ್ನಿಯಲ್ಲೂ ತಿಳಿಸಲ್ಲ. ಪೆಟ್ರೋಲ್ ರೇಟ್ ಇಷ್ಟು ಜಾಸ್ತಿ ಆಗಿದೆ. ಗಮನಿಸಿದ್ದೀರಾ? ಯಾವ್ದಾದ್ರು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ತೋರಿಸ್ತಾನೆ ಅಷ್ಟೇ ಅವನು. ಮೇನ್ ತೋರಿಸೋದೇ ಇಲ್ಲ. ಬೈಟ್ಯಾಕ್ಸಲ್ಲಿ ಏನೋ ತೋರಿಸ್ತಾನಂತೆ ಕಿಲೋಮೀಟ್ರಿಗೆ ಇಷ್ಟು ಕೊಡ್ತೀವಿ ಅಂತ, ಏನೋ ಗೊತ್ತಿಲ್ಲ ಅದು. ಫುಡ್ ಡೆಲಿವರಿಲಿ ಮೇನ್ ಇನ್ಸೆಂಟಿವ್ ಹೊಡಿಲೇಬೇಕು. ಹೊಡಿಲಿಲ್ಲ ಅಂದರೆ ನಮಗೆ ಪೆಟ್ರೋಲಿಗೆ ವರ್ಕೌಟ್ ಆಗೋಲ್ಲ. ಇನ್ಸೆಂಟಿವ್ ಹೊಡೆದ್ರೆ ಮಾತ್ರ ಪೆಟ್ರೋಲಿಗೆ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ದಿನ ಪೆಟ್ರೋಲ್ ಜಾಸ್ತಿ ಮಾಡ್ತಾ ಹೋದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಡೆಲಿವರಿ ಬಾಯ್ ಏನು ಮಾಡೋದು, ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರೆ ಡೈಲಿ ಕಂಪ್ನಿಗಳು ಸ್ವಲ್ಪ ಅಮೌಂಟ್ ಜಾಸ್ತಿ ಮಾಡಬೇಕು. ನನಗನ್ಸೋ ಮಟ್ಟಿಗೆ ಯಾವ ಕಂಪ್ನಿಗಳು ಅವಾಗಿಂದ ಅಷ್ಟೇ ನಡ್ಕೊಂಬರ್ತಾಯಿದೆ, ಈಗಲೂ ಅಷ್ಟೇ ಮಾಡಿದವ್ರು, ಜಾಸ್ತಿ ಮಾಡಲ್ಲ. ಪೆಟ್ರೋಲ್ ರೇಟು 110ರಿಂದ 120 ರೂಪಾಯಿ ಆಯಿತು. ಊಟ, ಟೀ, ಕಾಫಿ, ಅದು ಇದು ಮತ್ತು ಪೆಟ್ರೋಲು ಎಲ್ಲ ಖರ್ಚು ತೆಗೆದು ಸೇವಿಂಗ್ಸ್ ನಮಗೆ ಎಷ್ಟು ಉಳಿಯುತ್ತೆ? ಡೈಲಿ ಅಷ್ಟಕ್ಕಷ್ಟೇ ಆಗೋದು ಸೇವಿಂಗ್ಸ್, ನಮಗೇನಾಗೋದು? ಇತ್ತೀಚಿಗಂತೂ ತುಂಬ ಜಾಸ್ತಿ ಆಗ್ತದೆ. ಮುಂಚೆ 102 ರೂಪಾಯಿ ಆಯ್ತೈತಿ, ಈಗ 110ರಿಂದ 120 ರೂಪಾಯಿ ಆಯಿತು. ಬರ್ತಾ ಬರ್ತಾ ಡೈಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಪೆಟ್ರೋಲ್ ರೇಟು. ಫುಡ್ ಡೆಲಿವರಿ ಆವಾಗಿನ ತುಂಬ ಕಷ್ಟ ಆಗುತ್ತೆ. ನಿಮಗೇನಾದರೂ ಪ್ರಾಬ್ಲಮ್ಸ್ ಗೊತ್ತಾದರೆ, ಡಿಫ್ರೆನ್ಸ್ ಏನಾದರೂ ಗೊತ್ತಾದರೆ ಕಾಮೆಂಟಲ್ಲಿ ತಿಳಿಸಿ ನಮಗೆ. ನೋಡ್ಬೋದು 7 ಅವರು 23 ಮಿನಿಟ್ಸಿಗೆ 801 ರೂಪಾಯಿ ಆಗಿದೆ. 20 ಆರ್ಡ್ರು ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ ನೋಡಿ. 200 ರೂಪಾಯಿ ಇನ್ಸೆಂಟಿವ್, ಟೋಟಲ್ 1000 ರೂಪಾಯಿ. ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ, ಮಳೆ ಬರ್ತಾಯಿತ್ತು, ಅದಕ್ಕೆ ವಿಡಿಯೋ ಮಾಡಲಿಲ್ಲ. ವಿಡಿಯೋ ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಮಾಡಲಿಕ್ಕೆ ಒಂಚೂರು ಎಂಟ್ರಿ ಸಿಕ್ಕಂಗೆ ಆಗುತ್ತೆ. ಥ್ಯಾಂಕ್ ಯು.